ಏಕಾದಶಿ ದಿನದಂದು ತಿಳಿಯದೆ ಈ ತಪ್ಪುಗಳನ್ನು ಮಾಡಬೇಡಿ. ಭಾನುವಾರ ಎಂಬ ಕಾರಣಕ್ಕೆ ನೀವು ಮಾಡುವ ಈ ಸಣ್ಣ ಕೆಲಸ ವಿಷ್ಣುವಿನ ಕೋಪಕ್ಕೆ ಕಾರಣವಾಗಬಹುದು. ಈ ತಿಂಗಳ ಮಾರ್ಚ್ 15ರ ಭಾನುವಾರದಂದು ಅತ್ಯಂತ ಶಕ್ತಿಶಾಲಿಯಾದ ಪಾಪಮೋಚನಿ ಏಕಾದಶಿ ಬಂದಿದೆ. ಈ ದಿನದಂದು ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ನಾವು ತಿಳಿಯದೆ ಮಾಡಿದ ಪಾಪಗಳೆಲ್ಲವೂ ತಕ್ಷಣವೇ ದೂರವಾಗಿ ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ. ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಎಂದರೆ ನೀವು ತುಂಬಾ ಅದೃಷ್ಟವಂತರು ಎಂದೇ ಅರ್ಥ. ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ, ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಾಮೆಂಟ್ ಮಾಡಿ. ಏಕಾದಶಿ ಪೂಜಾ ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಮಾರ್ಚ್ 15 ಭಾನುವಾರ. ಪಾಪಮೋಚನಿ ಏಕಾದಶಿ ಬಂದಿದೆ. ಈ ಒಂದು ವ್ರತವನ್ನು ಆಚರಿಸಿದರೆ ಸಾಕು, ಪಾಪಗಳೆಲ್ಲ ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಈ ಏಕಾದಶಿಯಂದು ಮಹಿಳೆಯರು ಬೆಳಿಗ್ಗೆ ಬೇಗ ಎದ್ದು ವಿಷ್ಣು ಸ್ವರೂಪಿಯಾದ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿ. ಸ್ತ್ರೀಯರು ಮುಂಜಾನೆ ತಲೆಸ್ನಾನ ಮಾಡಿ, ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟು ಮನೆಯಲ್ಲಿ ಪೂಜೆ ಮಾಡಿ. ಪೂಜೆಗಾಗಿ ತುಳಸಿ ದರ, ಸೇವಂತಿಗೆ ಅಥವಾ ಗುಲಾಬಿ ಹೂವುಗಳು, ಬಾಳೆಹಣ್ಣು, ಪಾನಕ, ಹೆಸರು ಬೇಳೆ, ವಡಪಪ್ಪು, ಅಕ್ಷತೆ, ಹಿಟ್ಟಿನ ದೀಪಗಳು ಮತ್ತು ಒಂದು ಸಣ್ಣ ತಾಮ್ರದ ಕಳಸವನ್ನು ಸಿದ್ಧಪಡಿಸಿಕೊಳ್ಳಿ. ಪೂಜೆ ಮಾಡುವ ಮಹಿಳೆಯರು ಹಳದಿ ಅಥವಾ ಕೆಂಪು ಬಣ್ಣದ ವಸ್ತ್ರ ಧರಿಸುವುದು ತುಂಬಾ ಶ್ರೇಷ್ಠ. ನಿಮ್ಮ ಪೂಜಾ ಕೋಣೆಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ಗಂಧ ಹಚ್ಚಿ ಕುಂಕುಮ ಇಡಿ. ಸ್ವಾಮಿಯನ್ನು ಸೇವಂತಿಗೆ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿ ತುಳಸಿ ಮಾಲೆಯನ್ನು ಹಾಕಿ. ಏಕಾದಶಿಯಂದು ತುಳಸಿ ದಳಗಳಿಂದ ಪೂಜಿಸಿದರೆ ಅದು ನೇರವಾಗಿ ಸ್ವಾಮಿಯ ಪಾದಗಳನ್ನು ಸೇರುತ್ತದೆ. ಒಂದು ವೇಳೆ ಮಾಲೆ ಹಾಕಲು ಸಾಧ್ಯವಾಗದಿದ್ದರೆ 2 ತುಳಸಿ ದಳಗಳನ್ನಾದರೂ ಅರ್ಪಿಸಿ. ನಂತರ 2 ಹಿಟ್ಟಿನ ದೀಪಗಳನ್ನು ಹಚ್ಚಿ. ಹಿಟ್ಟಿನ ದೀಪವು ಅತ್ಯಂತ ಶಕ್ತಿಶಾಲಿ ಎಂದು ಹೇಳಲಾಗುತ್ತದೆ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲದ ತುರಿ ಸೇರಿಸಿ. ಹಸುವಿನ ತುಪ್ಪ, ಹಾಲು ಅಥವಾ ಸ್ವಲ್ಪ ನೀರು ಹಾಕಿ 2 ಹಿಟ್ಟಿನ ದೀಪಗಳನ್ನು ತಯಾರಿಸಿ. ಇವುಗಳಿಗೆ ಕುಂಕುಮ ಹಚ್ಚಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿ. ದೀಪವನ್ನು ನೇರವಾಗಿ ನೆಲದ ಮೇಲೆ ಇಡಬೇಡಿ, ಕೆಳಗೆ ವೀಳ್ಯದೆಲೆಯನ್ನು ಇಡಿ. ಒಂದೊಂದು ದೀಪದಲ್ಲಿ 5 ಬತ್ತಿಗಳನ್ನು ಸೇರಿಸಿ ಒಂದೇ ಜ್ಯೋತಿಯಾಗಿ ಬೆಳಗಿ. ಪೂಜಾ ಕೋಣೆಯಲ್ಲಿ ಅಕ್ಷತೆ ಇರಲಿ. ಒಂದು ಸಣ್ಣ ತಾಮ್ರದ ಲೋಟದಲ್ಲಿ ನೀರು ಹಾಕಿ 2 ತುಳಸಿ ಎಲೆಗಳನ್ನು ಹಾಕಿ ತೀರ್ಥವನ್ನು ಸಿದ್ಧಪಡಿಸಿರಿ. ನೈವೇದ್ಯಕ್ಕೆ ಹೆಸರು ಬೇಳೆ, ಪಾನಕ ಅಥವಾ ಬಾಳೆಹಣ್ಣು ಸಮರ್ಪಿಸಿ ಗೋವಿಂದ ನಾಮಗಳನ್ನು ಪಠಿಸಿ. ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 21 ಅಥವಾ 108 ಬಾರಿ ಜಪಿಸಿ. ಏಕಾದಶಿಯಂದು ಈ ಮಂತ್ರ ಪಠಿಸಿದರೆ ಎಂತಹ ಕಷ್ಟವೂ ದೂರವಾಗುತ್ತದೆ. ಕೊನೆಯಲ್ಲಿ ಕರ್ಪೂರದ ಹಾರತಿ ಬೆಳಗಿ ನಮಸ್ಕರಿಸಿ. ತಲೆಯ ಮೇಲೆ ಅಕ್ಷತೆ ಹಾಕಿಕೊಂಡು 3 ಪ್ರದಕ್ಷಿಣೆ ಮಾಡಿ. ನಂತರ ಪೂಜೆಯಲ್ಲಿದ್ದ ತುಳಸಿ ತೀರ್ಥವನ್ನು ಸ್ವೀಕರಿಸಿ ವ್ರತ ಕಥೆಯನ್ನು ಓದುವ ಮೂಲಕ ಪೂಜೆ ಮುಗಿಸಿ. ಈ ವ್ರತ ಮಾಡುವ ಮಹಿಳೆಯರು ಕಡ್ಡಾಯವಾಗಿ ಉಪವಾಸ ಇರಬೇಕು. ದಿನವಿಡೀ ಉಪವಾಸವಿದ್ದು ಸಾಯಂಕಾಲ ಲಘು ಆಹಾರ ಸೇವಿಸಬಹುದು. ಇದರಿಂದ ಅಂದುಕೊಂಡ ಕೆಲಸಗಳು ಈಡೇರುತ್ತವೆ. ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಒಂದು ವೇಳೆ ಮನೆಯಲ್ಲಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಹತ್ತಿರದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಧ್ವಜಸ್ತಂಭದ ಸುತ್ತ ಪ್ರದಕ್ಷಿಣೆ ಮಾಡಿ ತುಳಸಿ ಮಾಲೆ ಸಮರ್ಪಿಸಿ. ಈ ಏಕಾದಶಿಯಂದು ಉಪವಾಸವಿದ್ದರೆ 1000 ಅಶ್ವಮೇಧ ಯಾಗ ಮಾಡಿದ ಫಲ ಸಿಗುತ್ತದೆ. ಭಾನುವಾರ ಎಂದು ಅನೇಕರು ಮಾಂಸಾಹಾರ ಸೇವಿಸುತ್ತಾರೆ. ಆದರೆ ಈ ಏಕಾದಶಿ ಬಂದಿರುವ ಭಾನುವಾರದಂದು ಮರೆತು ಮಾಂಸ ಸೇವಿಸಬೇಡಿ. ಇದರಿಂದ ಕುಟುಂಬದಲ್ಲಿ ಕಷ್ಟಗಳು ಶುರುವಾಗುತ್ತವೆ. ವ್ರತ ಮಾಡುವವರು ಈ ದಿನ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸಹ ಬಳಸಬಾರದು. ಏಕಾದಶಿಯಂದು ಮನೆಯ ಮುಖ್ಯದ್ವಾರದ ಹೊರಗೆ ಅರಿಶಿನದಿಂದ ಸ್ವಸ್ತಿಕ ಗುರುತನ್ನು ಹಾಕಿಕೊಳ್ಳಿ. ಇದು ಶುಭ ತರುತ್ತದೆ. ಭಾನುವಾರ ತುಳಸಿ ಪೂಜೆ ಮಾಡಬಾರದು ಎಂಬ ನಿಯಮವಿದ್ದರೂ ನೀರು ಹಾಕದೆ ಕೇವಲ ದೀಪ ಹಚ್ಚಿದರೆ ಯಾವುದೇ ದೋಷವಿಲ್ಲ. ಬದಲಾಗಿ ವೈಕುಂಠ ಪ್ರಾಪ್ತಿಯಾಗುತ್ತದೆ. ಪೂಜೆಯ ಸಮಯದಲ್ಲಿ ವಿಷ್ಣುವಿನ ಮುಂದೆ 2 ಏಲಕ್ಕಿಗಳನ್ನು ಇಟ್ಟು ಪೂಜಿಸಿ. ನಂತರ
ಅವುಗಳನ್ನು ನಿಮ್ಮ ತಿಜೋರಿಯಲ್ಲಿ ಬೀರು ಇಟ್ಟುಕೊಳ್ಳಿ. ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಮನೆಯ ದಾರಿದ್ರ್ಯ ದೂರವಾಗಲು ಕರ್ಪೂರದ ಮೇಲೆ ಏಲಕ್ಕಿ ಇಟ್ಟು ಮನೆಯಲ್ಲೆಲ್ಲ ಧೂಪ ಹಾಕಿ. ಇದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಸಂಪತ್ತು ಹೆಚ್ಚಲು ಹಣ ಇಡುವ ಜಾಗದಲ್ಲಿ ಪಚ್ಚೆ ಕರ್ಪೂರವನ್ನು ಇಡಿ. ಸಾಲದ ಬಾಧೆ ಇರುವವರು ಅಶ್ವತ್ಥ ಮರದ ಕೆಳಗೆ ತುಪ್ಪದ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿ. ಉದ್ಯೋಗಕ್ಕಾಗಿ ಪ್ರಯತ್ನಿಸುವವರು ಅಶ್ವತ್ಥ ಮರಕ್ಕೆ 7 ಪ್ರದಕ್ಷಿಣೆ ಹಾಕುತ್ತಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪಿಸಿ. ಖಂಡಿತವಾಗಿ ಇಷ್ಟಪಟ್ಟ ಕೆಲಸ ದೊರೆಯುತ್ತದೆ. ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ಏಕಾದಶಿಯಂದು ಅಕ್ಕಿ ಅನ್ನವನ್ನು ತಿನ್ನಬಾರದು, ಏಕೆಂದರೆ ಧಾನ್ಯಗಳಲ್ಲಿ ಪಾಪವು ನೆಲೆಸಿರುತ್ತದೆ ಎಂಬ ನಂಬಿಕೆಯಿದೆ. ಹಾಗೆಯೇ ಏಕಾದಶಿಯಂದು ತುಳಸಿ ಎಲೆಗಳನ್ನು ಕೀಳಬಾರದು. ಪೂಜೆಗೆ ಬೇಕಾದ ತುಳಸಿಯನ್ನು ಹಿಂದಿನ ದಿನವೇ ಕಿತ್ತು ಇಟ್ಟುಕೊಳ್ಳಿ. ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಲು ಏಕಾದಶಿ ಸಾಯಂಕಾಲ ತುಳಸಿ ಕಟ್ಟೆಯ ಮುಂದೆ ಹಸುವಿನ ತುಪ್ಪದಿಂದ 9 ಬತ್ತಿಗಳ ದೀಪವನ್ನು ಹಚ್ಚಿ. ತುಳಸಿ ಗಿಡಕ್ಕೆ 11 ಪ್ರದಕ್ಷಿಣೆ ಹಾಕುತ್ತಾ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಮಂತ್ರ ಜಪಿಸಿ. ಇದರಿಂದ ಶೀಘ್ರವೇ ಧನವಂತರಾಗುವ ಯೋಗ ಕೂಡಿ ಬರುತ್ತದೆ. ಏಕಾದಶಿಯಂದು ಗೋವಿಗೆ 3 ಪ್ರದಕ್ಷಿಣೆ ಹಾಕಿದರೆ ಭೂಪ್ರದಕ್ಷಿಣೆ ಮಾಡಿದ ಪುಣ್ಯ ಸಿಗುತ್ತದೆ. ಗೋವಿಗೆ ಬಾಳೆಹಣ್ಣು ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ದೊರೆಯುತ್ತದೆ. ಸ್ನಾನ ಮಾಡುವ ನೀರಿನಲ್ಲಿ 1 ಚಿಟಿಕೆ ಅರಿಶಿನ ಹಾಕಿ ಸ್ನಾನ ಮಾಡಿ. ಇದರಿಂದ ಜಾತಕ ದೋಷಗಳು ನಿವಾರಣೆಯಾಗುತ್ತವೆ. ಭಾನುವಾರವಾದ್ದರಿಂದ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿದರೆ ಅದೃಷ್ಟ ಒಲಿಯುತ್ತದೆ. ಮನೆಯಲ್ಲೆಲ್ಲ ಅರಿಶಿನ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ. ಇದರಿಂದ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ. ಆರೋಗ್ಯ ಸಮಸ್ಯೆ ಇರುವವರು ವಿಷ್ಣುವಿನ ಪಾದದ ಬಳಿ ತುಳಸಿ ಇಟ್ಟು ನಮಸ್ಕರಿಸಿದರೆ ಆಯುಷ್ಯ ಹೆಚ್ಚುತ್ತದೆ. ಶನಿ ದೋಷವಿದ್ದರೆ ಅಶ್ವತ್ಥ ಮರದ ಕೆಳಗೆ ಕಪ್ಪು ಎಳ್ಳನ್ನು ಅರ್ಪಿಸಿ ನಮಸ್ಕರಿಸಿ. ಏಕಾದಶಿಯಂದು ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸಬಾರದು. ಈ ನಿಯಮ ಮೀರಿದರೆ ದೋಷ ಉಂಟಾಗುತ್ತದೆ. ಮುಖ್ಯವಾಗಿ ಸಂತಾನ ಭಾಗ್ಯವಿಲ್ಲದ ದಂಪತಿಗಳು ಈ ವ್ರತ ಮಾಡಿದರೆ ಖಂಡಿತವಾಗಿ ಸಂತಾನ ಪ್ರಾಪ್ತಿಯಾಗುತ್ತದೆ. ಆರ್ಥಿಕ ಕಷ್ಟವಿರುವವರು ಈ ವ್ರತ ಮಾಡಿದರೆ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತದೆ. ವಿವಾಹದ ಅಡೆತಡೆಗಳಿದ್ದರೆ ವಿಷ್ಣುವಿಗೆ ಹಳದಿ ಬಣ್ಣದ ಬಟ್ಟೆ ಅಥವಾ ಹೂವುಗಳನ್ನು ಸಮರ್ಪಿಸಿ. ಈ ದಿನ ಮಾಡುವ ದಾನವು 100 ಪಟ್ಟು ಪುಣ್ಯ ಫಲವನ್ನು ನೀಡುತ್ತದೆ. ಆದ್ದರಿಂದ ಬಡವರಿಗೆ ದಾನ ಮಾಡಿ. ಈ ನಿಯಮಗಳನ್ನು ಪಾಲಿಸಿದರೆ ವಿಷ್ಣುವಿನ ಅನುಗ್ರಹ ಖಂಡಿತ ಸಿಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.